ಕರೆದಿದ್ದ ಉದ್ದೇಶ ನಿಮ್ಮ ಮನೆ ವಾಸ್ತುದು. ಹೌದು ಖಂಡಿತ. ನಿಮ್ಮ ಮನೆ ನೋಡಿದೆ, ಒಳಗಡೆಗೆ ಬರಲ್ಲ ನಾನು. ಒಳಗಡೆ ನಾನು ಏನಾದ್ರು ಅರ್ಧ ಗಂಟೆ ಇದ್ರೆ ನಾನು ವಾಸ್ತು ಮರ್ತೋಗ್ಬಿಡ್ತೀನಿ. ಒಳ್ಳೆ ಮನೆಯಲ್ಲಿದ್ರೆ ನೀನು ಪ್ರಪಂಚನ ಮುಟ್ಬೋದು, ಪ್ರಪಂಚ ನಿನ್ನ ಹತ್ರ ಬರುತ್ತೆ. ಹೌದು. ಚೆನ್ನಾಗಿರೋ ಮನೆ ಇಲ್ಲ ಅಂದ್ರೆ ನೀನು ಪ್ರಪಂಚ ತಿರುಗಬೇಕು, ತಿರುಗಿದ್ ನಿನ್ ಕೈಗೆ ಸಿಗಲ್ಲ. ಬೆಂಗಳೂರು ನಾನು ಬೇರೆ ಮನೇಲಿದ್ದಾಗ ನನ್ನ ಮನೆಯಲ್ಲಿ ಎಷ್ಟು ಫಂಕ್ಷನ್ ಮಾಡಿದ್ದೀನಿ, ಎಲ್ಲರೂ ಕರೀತಿದ್ದೆ, ಯಾರು ಬರ್ತಿಲ್ಲ. ಎಲ್ಲರೂ ಬರ್ತೀನಿ ಶಿವಣ್ಣ ಬರ್ತೀನಿ ಕಣ ಬೆಳಗ್ಗೆ ಅನ್ನೋರು ನನ್ನ ಮನೆ ಹತ್ರ ಬಂದು ಅರ್ಜೆಂಟ್ ಇದೆ ಅಂತ ಹಂಗೋಗ್ಬಿಡೋರು. ಈಗ ಅಲ್ಲಿದ್ದೀರಾ, ಅಲ್ಲಿಗೆ ಬರ್ತೀನಿ. ಈಗ ತೋಟದ ಮನೆ ನಾನು ಬೇಡ ಅಂದ್ರೂ ಬರ್ತಾನೆ. ನಿಮ್ದಿ ಅಣ್ಣ ಅಲ್ಲಿ. ಅಲ್ಲಲ್ಲ, ನಾನು ಬರಬೇಡ ಅಂದ್ರು ನನ್ನ ಗಾಡಿ ಸುಬ್ರಹ್ಮಣ್ಯಕ್ಕೆ ಬಂದ್ಬಿಟ್ಟು ಪ್ರಭುದೇವ ಬಂದವ್ರ ನಮ್ಮ ಮನೆ. ಪ್ರಭುದೇವ ಪ್ರೇಮ ಬಂದಿದ್ದಾರೆ ನೆನ್ನೆ ಮೊನ್ನೆ. ಮಾಲಾಶ್ರೀ ಮೇಡಮ್ ಬರ್ತಾರೆ, ಶಿವಣ್ಣ ಬರ್ತಾರೆ, ಬಾಲಕೃಷ್ಣ ತೆಲುಗು ಬಾಲಕೃಷ್ಣ ಅವ್ರು ಬರ್ತಾರೆ. ಅಲ್ಲಿ ಬೇಡ ಅಂದ್ರೆ ಬರ್ತಾರೆ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ಯಾವುದು ಇದು ಹೆಸರುಘಟ್ಟ ಮೇನ್ ಸಿಟಿ ಹೆಸರುಘಟ್ಟದಲ್ಲಿ ನಮ್ಮ ಸ್ನೇಹಿತರು ಜಯರಾಮ್ ಅಂತ. ಇವ್ರು ನಮ್ಮ ಸಿನಿಮಾದಲ್ಲಿ ಕೋಆರ್ಡಿನೇಟರ್ ಆಗಿ ತುಂಬಾ ಕೆಲಸ ಮಾಡಿದ್ದಾರೆ. ಅಲ್ಲ ಹೌದಣ್ಣ, ಅಂದ್ರೆ ನಿಮ್ಮಷ್ಟು ಏನಿಲ್ಲ, ಇಲ್ಲೇ ಈಗ ನಡೀತಾ ಇದೆಯಲ್ಲಪ್ಪ. ಖಂಡಿತ ವೃತ್ತಿ ಅದೇ ಈಗ. ಅದೇ ಜೀವನ ಅಲ್ವಾ. ನಾವೆಲ್ಲ ಬಿಟ್ಟಿದೆ ಸಿನಿಮಾದಿಂದ ಆಚೆ ಇದೀವಿ. ಈಗ ಮಾಡಿದ್ಯಾ ಅಲ್ವಾ? ಈಗ ಏನೋ ಟ್ರೈನ್ ಹತ್ತಿದ್ಯಾ ನೋಡೋಣ ಮುಂದಕ್ಕೆ ಜರ್ನಿ. ಭಗವಂತ ಏನ್ ಮಾಡ್ತಾನೆ. ಏನ್ ಪಿಕ್ಚರ್ ಮಾಡಿದೆ ಈಗ? ಅಣ್ಣ ಅವನೇ ಶ್ರೀಮನ್ನಾರಾಯಣ ಅಂತ ಅಸೋಸಿಯೇಟ್ ಆಗಿ ಮಾಡಿದೆ. ಅದಾದ್ಮೇಲೆ ಇಲ್ಲಿ ಮುಂಬೈಲಿ ಒಂದೆರಡು ಮೂವಿ ನಡೀತಿದೆ. ನಾನು ಓನ್ ರೈಟಿಂಗ್ ಮಾಡಿದೀನಿ ಅಣ್ಣ ಈಗ. ಹೌದಾ? ಇನ್ನೇನದು ಅದೇ ಎಲ್ಲ ವೈಟ್ ಸ್ಟಾರ್ಟ್ ಆಗ್ತಾ ಇದೆ. ವೈಟ್ ಆಗೋದ್ರೆ ಡೈರೆಕ್ಷನ್ ಮಾಡೋ ಆಗೋಗ್ಬಿಟ್ಟೈತೆ ಅಣ್ಣ, ಕಲರ್ ಆಗ್ಬಿಟ್ಟಿದೆ. ವೈಟ್ ಆದ್ಮೇಲೆ ಆದ್ರೆ ಸಿನಿಮಾ ಕೊಡಲ್ಲ ಆಮೇಲೆ ಯಾರು. ಹೌದಲ್ವಾ? ಇವ್ನು ವಯಸ್ಸಾಗ್ಬಿಟ್ಟಿದೆ ಅಂತಾರೆ. ಅದಕ್ಕೆ ಬೇಗ ಕಲರ್ ಹಾಕೊಂಡು ಒಂದು ಸಿನಿಮಾ ಮಾಡ್ಬಿಡು. ಇಲ್ಲ ಅಣ್ಣ, ಈಗ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಸಬ್ಜೆಕ್ಟ್ ಪೂರ್ತಿ. ಇನ್ನೇನು ನರೇಷನ್ ಕೊಡೋಕೆ ಹೋಗ್ಬೇಕಾಗಿತ್ತು. ಪ್ರೊಡ್ಯೂಸರ್ಸ್ ರೆಡಿ ಇದಾರಾ? ಅಣ್ಣ ಅದೇ ಸಚಿನ್ ಸರ್ ಅಂತ ನಮ್ಮ ಡೈರೆಕ್ಟರ್ ಇದಾರಲ್ಲ, ಅವ್ರ ಕಡೆ ಎಲ್ಲ ಸೆಟಪ್ ಮಾಡ್ತಿದ್ದಾರೆ. ನೋಡೋಣ. ಅದ್ರಲ್ಲಿ ನೀನು ಏನಿಲ್ಲ, ನೀನು ಕರೆದಿದ್ದ ಉದ್ದೇಶ ನಿಮ್ಮ ಮನೆ ವಾಸ್ತುದು. ಹೌದು ಖಂಡಿತ. ನಿಮ್ಮ ಮನೆ ನೋಡಿದೆ, ಒಳಗಡೆಗೆ ಬರಲ್ಲ ನಾನು. ಒಳಗಡೆ ನಾನು ಏನಾದ್ರು ಅರ್ಧ ಗಂಟೆ ಇದ್ರೆ ನಾನು ವಾಸ್ತು ಮರ್ತೋಗ್ಬಿಡ್ತೀನಿ. ಆ ಮನೇಲಿ ಒಂದ್ ದಿವಸ ರಾತ್ರಿ ನಾನು ಮಲಗಿದೆ ಅನ್ಕೋ, ಬೆಳಗ್ಗೆಗೆ ನನ್ಗೇನು ಜ್ಞಾಪಕ ಇರಲ್ಲ. ಆಮೇಲೆ ಏನಣ್ಣ, ನಿಮ್ಮನ್ನ ಪ್ರಯತ್ನ ಅಂದ್ರೆ ತುಂಬಾ ಪ್ರಯತ್ನ ಪಟ್ಟು ನಿಮ್ಗೆ ಕರ್ಸ್ಕೊಳಕ್ಕೆ ಏನಾದ್ರು ಟೈಮ್ ಗೊತ್ತಿಲ್ಲ. ಯಾಕಂದ್ರೆ ಅದ್ಲ ಬದ್ಲು ಜೀವನ ಈಗ. ನಮ್ ಮನಸ್ಸಿರ್ಬೋದು, ಮನೆ ಇರ್ಬೋದು, ಯಾವ್ದು ನಿಮ್ಗೆ ಏನ್ ಗೊತ್ತಾ, ನಿನ್ನ ಪ್ಲೇಸ್ ಕರೆಕ್ಟ್ ಇದ್ದಾಗ ಹೌದು, ನೀನ್ ಯಾರನ್ನ ಬೇಕಾದ್ರೆ ಮೀಟ್ ಮಾಡ್ಬೋದು. ಖಂಡಿತ. ಹೌದೌದು, ಯಾರನ್ನ ಬೇಕಾದ್ರೆ ಮೀಟ್ ಮಾಡ್ಬೋದು. ನಾನು ಹೇಳಿದೆ, ನಾನು ಬೆಂಗಳೂರು ನಾನು ಬೇರೆ ಮನೇಲಿ ಇದ್ದಾಗ ನನ್ನ ಮನೆಯಲ್ಲಿ ಎಷ್ಟು ಫಂಕ್ಷನ್ ಮಾಡಿದ್ದೀನಿ, ಎಲ್ಲರೂ ಕರೀತಿದ್ದೆ, ಯಾರು ಬರ್ತಿಲ್ಲ. ಎಲ್ಲರೂ ಬರ್ತೀನಿ ಶಿವಣ್ಣ ಬರ್ತೀನಿ ಕಣ ಬೆಳಗ್ಗೆ ಅನ್ನೋರು ನನ್ನ ಮನೆ ಹತ್ರ ಬಂದು ಅರ್ಜೆಂಟ್ ಇದೆ ಅಂತ ಹಂಗೋಗ್ಬಿಡೋರು. ಈಗ ಅಲ್ಲಿದ್ದೀರಾ, ಅಲ್ಲಿಗೆ ಬರ್ತೀನಿ. ಈಗ ತೋಟದ ಮನೆ ನಾನು ಬೇಡ ಅಂದ್ರೂ ಬರ್ತಾನೆ. ನಿಮ್ದಿ ಅಣ್ಣ ಅಲ್ಲಿ. ಅಲ್ಲಲ್ಲ, ನಾನು ಬರಬೇಡ ಅಂದ್ರು ನನ್ನ ಗಾಡಿ ಸುಬ್ರಹ್ಮಣ್ಯಕ್ಕೆ ಬಂದ್ಬಿಟ್ಟು ಪ್ರಭುದೇವ ಬಂದವ್ರ ನಮ್ಮ ಮನೆ. ಪ್ರಭುದೇವ ಪ್ರೇಮ ಬಂದಿದ್ದಾರೆ ನೆನ್ನೆ ಮೊನ್ನೆ. ಮಾಲಾಶ್ರೀ ಮೇಡಮ್ ಬರ್ತಾರೆ, ಶಿವಣ್ಣ ಬರ್ತಾರೆ, ಬಾಲಕೃಷ್ಣ ತೆಲುಗು ಬಾಲಕೃಷ್ಣ ಅವ್ರು ಬರ್ತಾರೆ. ಅಲ್ಲಿ ಬೇಡ ಅಂದ್ರೆ ಬರ್ತಾರೆ. ಅದು ಮನೆ ಮಹಿಮೆ. ಹೌದು, ಅರ್ಥ ಆಯ್ತಲ್ಲ? ಆಕರ್ಷಣೆ ಅಂತಾರೆ ಅದನ್ನ. ಏನೋ ಜನಾಕರ್ಷಣೆ, ಮನೆ ಜನಾಕರ್ಷಣೆ ಇರ್ಬೇಕು. ಇಲ್ಲಾಂದ್ರೆ ಒಂದ್ ಏನೋ ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ಮನೆಗೆ ಬರಲ್ಲ. ಖಂಡಿತ ಅಣ್ಣ, ಹಂಗೆ ಇರೋ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲ, ಇರೋ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಹೌದು 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 ಹೌದು. ಅಲ್ಲಿ ಯಾರು ಇಬ್ರು ಇರ್ತಾರೆ, ಅಪ್ಪ ಅಮ್ಮ ಯಾರೋ ವಯಸ್ಸಾದವರು, ಅವ್ರ ಅಲ್ಲೇ ಕೊರಗಿ ಆ ಮನೇಲಿ ಹಂಗೆ ಅಷ್ಟೇ. ಒಳ್ಳೆ ಮನೆಯಲ್ಲಿದ್ರೆ ನೀನು ಪ್ರಪಂಚನ ಮುಟ್ಬೋದು, ಪ್ರಪಂಚ ನಿನ್ನ ಹತ್ರ ಬರುತ್ತೆ. ಹೌದು. ಚೆನ್ನಾಗಿರೋ ಮನೆ ಇಲ್ಲ ಅಂದ್ರೆ ನೀನು ಪ್ರಪಂಚ ತಿರುಗಬೇಕು, ತಿರುಗಿದ್ ನಿನ್ ಕೈಗೆ ಸಿಗಲ್ಲ. ಅರ್ಥ ಆಯ್ತಲ್ಲ? ಹೌದಣ್ಣ, ಏನು ಗೊತ್ತಾಗ್ತಿಲ್ಲ ನೋಡಿ. ನಾನು ದೇವ್ರ ಬುದ್ಧಿ ಕೊಟ್ಟೇನೆ ನನ್ಗೆ. ಇವನು ಹೇಳ್ದ ನಿನಗೆ ಒಳ್ಳೆ ಟೈಮ್ ಬಂದಿದೆ, ನನ್ ಕರ್ಸಿದ್ಯ ಅಷ್ಟೇ. ಇವನು ಏನ್ ಮಾಡ್ದ, ಟಕ್ಕನ್ ನಮ್ ಇಲ್ಲ, ಈಗ ಇವತ್ತು ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಅಲ್ಲಿ ಇದಕ್ಕೆ ಹೋಗ್ಬಿಟ್ಟಿದೆ. ಮತ್ತೆ ನಮ್ಮ ವಿಡಿಯೋಗ್ರಾಫರ್ ಬರ್ತೀರ ಅಂತಂದ್ರು ಆಫೀಸ್ಗೆ. 1 hour ಅವನಿಗೆ ವೆಯ್ಟ್ ಮಾಡ್ಬಿಟ್ಟೆ. ಅದ್ರ ವಿಡಿಯೋಗಳೆಲ್ಲ ಹಾಕಿ ಅದನ್ನ ಎಡಿಟಿಂಗ್ ಮಾಡಿಸಿ ಅದು ಮಾಡೋತ್ತಿಗೆ ಲೇಟ್ ಆಯ್ತು. ಈಗ ನಾನು 3 ಗಂಟೆಗೆ ಮತ್ತೆ ಮೈಸೂರಿಗೆ ಹೋಗ್ಬೇಕು. ಸೊ ಮೈಸೂರಿಗೆ, ಅದರಿಂದ ನಾನು ಅಲ್ಲಿಗೆ ಹೋಗಕ್ಕಾಗಿಲ್ಲ, ದೂರ ಅದು. ನಿನ್ ಮುಗಿಸ್ಕೊಂಡು ಹಿಂಗ್ ಹೋಗೋಣ ಅಂತ ಋಣ ಇತ್ತು, ಕರ್ಕೊಂಬರಂತ. ಅದಕ್ಕೆ ಟ್ಯಾಕ್ಸಿಯಲ್ಲಿ ಬಂದ್ಬಿಟ್ಟೆ. ಕಾರಲ್ಲಿ ಆಗಲ್ಲ, ನಿದ್ದೆ ಇಲ್ಲ. ರಾತ್ರಿ 12 ಗಂಟೆಗೆ ಬಂದೆ. ಅಟ್ಲೀಸ್ಟ್ 1 hour ಇಲ್ಲಿ ರಿಲ್ಯಾಕ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಾರ್ ತರ್ಲಿಲ್ಲ, ನಾನು ಟ್ಯಾಕ್ಸಿಯಲ್ಲಿ ಬಂದೆ. ಸೊ ಆ ಮನೆ ಅಂತೂ ದಯವಿಟ್ಟು ಬೇಡ.
ಗುಡಿಸ್ಲಾಕೋ ಇಲ್ಲಿ ಇಲ್ಲ ನೋಡಿ ಪ್ರಕೃತಿ ಇದೆಯಲ್ಲ, ಒಂದು ಇದರಲ್ಲಿ ಡಕತ್ಲಾಲ್ಗೆ ಹೋಗ್ಬಿಟ್ಟು ಒಂದು ಟೆಂಟ್ ಕೊಡ್ತಾರೆ. ಕಾರಾಗೆ ಮಡಿಕೊಂಡು ಮಾಡ್ತೀನಿ ಅಣ್ಣ. ಕಾರಾಗಿ ಮಲ್ಗ ಅಲ್ಲ ಮಡಿಕೊಂಡು ಮಾಡ್ತೀನಿ, ಸಿಕ್ಕಿದವಾಗ ಮನೆ ಕಟ್ತೀನಿ. ಅಂದ್ರೆ ಅದು ಮೇನ್ ಲೊಕೇಶನ್ ಹಂಟಿಂಗ್ ನಾನು ಮಾಡ್ತಿದ್ದು. ಅದರಿಂದ ನಾನು ಹೇಳಿದ್ದು ಒಂದು ಟೆಂಟ್ ಇಟ್ಕೋ, ಟೆಂಟ್ ಇಟ್ಕೋ, ಒಂದು ಕಾಂಪಾಸ್ ಇಟ್ಕೋ, ಕರೆಕ್ಟ್ ಆಗಿ ಪೂರ್ವಕ್ಕೆ ತಿರ್ಸ್ಕೋ. ಟೆಂಟ್ ಹಾಕೋವಾಗ ಪೂರ್ವಕ್ಕೆ ತಿರ್ಸ್ಕೊಂಡು ಟೆಂಟ್ ಅಲ್ಲಿ ಮಲ್ಕೋ, ಆಯ್ತಾ? ಇದರಲ್ಲಿ ಮಲ್ಕೋ, ನಿನ್ ಜಮೀನಲ್ಲಿ ಇಲ್ಲಿ ಮಲ್ಕೋ ಟೆಂಟ್ ಅಲ್ಲಿ. ನಾನು ತುಂಬಾ ಜನಕ್ಕೆ ಮಾಡ್ಸಿದೀನಿ. ತೋಟದ ಮನೆ ಕಟ್ಟಿರ್ತಾರೆ ಪಾಪ, ಮನೆ ಕಟ್ಟಕ್ಕೆ ಇರಕ್ ಜಾಗ ಬೇಕಲ್ಲ, ಒಂದು ಟೆಂಟ್ ತಗೊಂಡ್ಬಿಡೋದು, ಒಂದು ಇದ್ ಮಾಡ್ಬಿಟ್ಟು ಸ್ವಲ್ಪ ಮಣ್ಣು ನೈಟ್ ಮಾಡ್ಬಿಟ್ಟು ಆ ಟೆಂಟ್ ಅಲ್ಲಿ ಮಲ್ಕೊಳ್ಳೋದು, ಇಲ್ಲ ತೆಂಗಿನಕಾಯಿ ಹಾಕ್ಬಿಟ್ಟು ಗುಡಿಸ್ಲಾಕೋದು. ಮೊದ್ಲಿತ್ತಣ ಅದು ನಿಮ್ದಿಗೆ ತೆಂಗಿನಕಾಯಿ ಗುಡಿಸ್ಲ ಫಸ್ಟ್ ಕ್ಲಾಸ್ ಆಗಿರಲಿಲ್ಲ. ಅವಾಗೂ ಇಲ್ಲ, ಅವಾಗೂ ಮನೆ ಬಿಟ್ಟು ಆಚೆ ಬಂದ್ವಿ. ನೋಡಿ ಅದಕ್ಕೆ ನೀನ್ ಹೇಳಿದೆ ನಿಮ್ ತಾಯಿ ಸ್ಮಶಾನ ಇದೆ, ಸಮಾಧಿ ಇದೆ ಇಲ್ಲಿ. ಆ ಸಮಾಧಿ ರೋಡ್ ಇದೆ, ನಿಮ್ ತಾತ ಅಂದ್ರಲ್ಲ ಅಲ್ಲಿ ಹಾಕಿದ್ದಾರೆ. ಈ ರೋಡ್ ಮೇಲೆ ಅವ್ರ ಮೇಲೆ ಈ ತರ ಇದು ನಿಮ್ಗೆ ಬ್ಯಾಡ್ ಲಕ್, ಅಂದ್ರೆ ನಿಮ್ಗಾಗ್ಲಿ ಅವ್ರಿಗಾಗ್ಲಿ ಓಡಾಡುವಾಗ ಅದು ಪಿತೃಗಳು, ಅಂದ್ರೆ ಸತ್ತ ಮೇಲೆ ಅವರು ದೇವತೆ, ಯಾರನ್ನಾಗ್ಲಿ ದೇವರೇ ಲೆಕ್ಕ. ಇದನ್ನ JCP ಯಲ್ಲಿ ಎಲ್ಲೇ ಅಂತ ಶುರು ನೋಡ್ಬಿಟ್ಟು ಇದನ್ನ ತೆಗೆದು ಸ್ವಲ್ಪ ಸೈಡ್ಗೆ ಹಾಕೊಂಡು ಒಂದೆರಡು ಕಲ್ಲು ಹಾಕಿ ಒಂದು ಮಾರ್ಕ್ ಮಾಡಿ. ಸೊ ವರ್ಷಕ್ಕೊಂದ್ಸಲಿ ಪೂಜೆ ಗೀಜೆ ಮಾಡೋದು, ನಮಸ್ಕಾರ ಮಾಡೋದು. ನೀವ್ ಪುತ್ರಿಗಳಿಗೆ ಏನು ಮಾಡ್ದಂಗೆ ಇಲ್ಲ, ಸುಮ್ಮನೆ ನೀವ್ ಮನೇಲಿ ಮಾಡ್ಕೊಂಡು ತಿಂತೀರೇನ ಅಷ್ಟೇ. ಹೌದು, ಮನೇಲಿ ಮಟನ್ ಚಿಕನ್ ಅವತ್ತು ದಿವಸ ಮಾಡ್ಕೊಂಡು ತಿಂದ್ಬಿಟ್ಟು ಪೂಜೆ ಮಾಡ್ತಿದ್ವಣ. ಅದು ಒಂದ್ 7-8 ವರ್ಷನೂ ಮಾಡಿದ್ವಿ. ಅವ್ರು ತೀರ್ಕೊಂಡಿದ್ ದಿವಸ June 6th ಪೂಜೆ ಮಾಡೋ ಜನಕ್ಕೆ ಎಲ್ಲ ಸ್ನೇಹಿತರುಗಳೆಲ್ಲ ಬರೋರು, ಅದ್ರಿಗೆ ಊಟ ಬಡಿಸಿ ಎಲ್ಲಾನು ನಿಮ್ದೇ. ಅವೆಲ್ಲ ಬೇಕು. ಪಿತೃ ದೇವತೆಗಳ ಶಾಪ ಇದ್ರೆ ನೀನು ಎಷ್ಟು ದೊಡ್ಡ ಪಿಕ್ಚರ್ ಮಾಡಿದ್ರು ಸಕ್ಸಸ್ ಆಗಲ್ಲ. ಅವ್ರ ಶಾಪ ಇರಬಾರ್ದು. ಅವ್ರನ್ನ ತೆಗೆದು ಅವ್ರು ನೋಡ್ತಾ ಇರ್ತಾರೆ. ನಮ್ಗೆಲ್ಲ ಜನ್ಮ ಕೊಟ್ಟೋಗಿರೋದು ಅವರೇ ಅಲ್ವಾ, ನಮ್ ತಾತ ನಮ್ಮ ಅಜ್ಜಿ ಅವ್ರು ಇರ್ತಾರೆ. ಅವ್ರ ಮುಂದೆ ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ವರ್ಷಕ್ಕೊಂದ್ಸರಿ ಆದ್ರೆ ನಾನು ನೀರ್ ಹಾಕ್ತಾನೆ ಅವ್ನ ಬಾಯಿಗೆ, ಏನಾದ್ರು ಆಗ್ತಾನೆ ಇಲ್ಲ ಅಂತ ಕಾಗೆ ರೂಪದಲ್ಲೋ ಏನೋ ರೂಪದಲ್ಲಿ ನೋಡ್ತಾ ಇರ್ತಾರ ಅವ್ರು. ಸೊ ಅದನ್ನ ನೀನು ಪಾಲನೆ ಮಾಡಿಲ್ಲ ಅಂದ್ರೆ ನೀನು ಯಾವ ರೂಟ್ಗೆ ಹೋಗೋ, ನೀನ್ ಸಕ್ಸಸ್ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಅದರಿಂದ ಅದನ್ನ ಕ್ಲೀನ್ ಮಾಡಿ ಆ ಕಡೆ ಹಾಕಿ 2 ಕಲ್ಲು ಹಾಕ್ಬಿಟ್ಟು ಯಾವಾಗ ನೀನು ಒಳ್ಳೆ ಕೆಲಸ ಮಾಡ್ಬೇಕಾ ನೆನ್ಸ್ಕೋಬೇಕು ಅವ್ನು. ಖಂಡಿತ ಅಣ್ಣ. ನಾನು ಬೆಳಗ್ಗೆ ಎದ್ರೆ ಫಸ್ಟ್ ಭೂಮಿ ತಾಯಿನ ಟಚ್ ಮಾಡ್ತೀನಿ, ನಮಸ್ಕಾರ ಮಾಡ್ಕೊಂತೀನಿ ಮಂಚದಿಂದ ಇಳಿಯೋಕ್ ಮುಂಚೆ. ಆಮೇಲೆ ಸೂರ್ಯನಿಗೆ ನಮಸ್ಕಾರ, ಆಮೇಲೆ ತಂದೆ ತಾಯಿ, ಆಮೇಲೆ ಗುರು, ನಮ್ಮ ತಾತ ಅಜ್ಜಿ, ಪಿತೃ ದೇವತೆಗಳು ನೆನ್ಸ್ಕೊಳ್ಳೋದು. ಅವ್ರು ನೆನ್ಸ್ಕೊಂತಾ ಇದ್ರೆ ಸಾಕು, ನೀನು ಯಾವ ದೇವ್ರು ಬೇಡ. ಅರ್ಥ ಆಯ್ತಲ್ಲ? ಖಂಡಿತ ಯಾವ ದೇವ್ರ ಆಶೀರ್ವಾದ ಬೇಕು ಅಷ್ಟೇ, ತಾಯಿ ಆಶೀರ್ವಾದ ಮುಖ್ಯ. ಅವರು ತೀರ್ಕೊಂಡ ಮೇಲೆ ತಂದೆ ತಾಯಿ, ಹೌದು, ತೀರ್ಕೊಳ್ಳೋವಾಗ ಅಂದ್ರೆ ಇರೋವಾಗ ಶತ್ರುಗಳು ಇರ್ತಾರೆ, ತೀರ್ಕೊಂಡ ಮೇಲೆ ದೇವ್ರೇ. ಹೌದನಮ್ಮ? ಸೊ ಆತರ ಈಗ ಇಲ್ಲಿಂದ ಎಲ್ಲಿವರೆಗಿದೆ ಏನ್ ಮಾಡ್ಬೇಕು, ಹೆಂಗ್ ಮಾಡೋಣ? ಈ ಜಾಗದಲ್ಲಿ ಸ್ವಲ್ಪನೇ ಇರೋದಿದ್ದು, ಇಷ್ಟೇ ಅಣ್ಣ ಇರೋದು. ಇದು ಅವರೆಲ್ಲ ಸ್ಮಶಾನ ಇದೆಲ್ಲ ಹಾಕಿದ್ದಾರೆ. ಇದು ಬೇಡ. ಇದು ಎಲ್ಲಿಂದ ಇದೆ ಹೇಳು, ಪ್ಲಾನ್ ಮಾಡೋಣ. ಇಲ್ಲಿಂದ ನೋಡೋಣ. ತೆಂಗಿನ ಐತಲ್ಲಣ್ಣ, ಓಕೆ, ಈ ತೆಂಗಿನ ಬಿಡುದು ದೊಡ್ಡದು, ದೊಡ್ಡದು. ಹಂಗಾರೆ ಇಲ್ಲೇ ಪ್ಲಾನ್ ಮಾಡ್ಬೇಕು. ಅಲ್ಲಿ ಬೇಡ ಅಲ್ವಣ್ಣ? ಎಲ್ಲಿ? ಅಲ್ಲಿ ಆಲ್ರೆಡಿ ಮನೆ ಕಟ್ಬಿಟ್ಟಿದ್ಯಲ್ಲ, ಅದು ಮನೆ ಕಟ್ಟಿದ್ರೆ ಮತ್ತೆ ಮನೆ ಪಕ್ಕದಲ್ಲಿ ಹಾಕ್ಬೇಕು. ಇಲ್ಲ ಈ ಕಡೆ ಆ ಕಡೆ ಎಲ್ಲಾದ್ರೂ ಕಟ್ಬೋದು, ಇಲ್ಲಾದ್ರೂ ಕಟ್ಬೋದು. ಇಲ್ಲಾದ್ರೆ ತಿರುಗಿಸ್ಬೇಕು ಹಿಂಗೆ ಕರೆಕ್ಟಾಗಿ, ಹಿಂಗೆ ನಿಮ್ ಮಾರ್ಕಿಂಗ್ ಮಾಡ್ಕೊಡ್ತೀನಿ ನಾನು. ಕರೆಕ್ಟಾಗಿ ಮಾರ್ಕ್. ಇಲ್ಲಮ್ಮ, ಕೆಳಗಡೆ ಪಾಯನ ಸರಿ ಇಲ್ವಲ್ಲ? ಇಲ್ಲ, ಮುಗೀತದು. ಅದು ವೇಸ್ಟ್, ಪಾಯನೇ ವೇಸ್ಟ್. ಅದನ್ನ ಕಟ್ಟಿದ್ರು ಕೆಳಗಡೆ ಏನೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಮೇಲೆ. ಮಾಡೋವಾಗಲೇ ಪಾಯ ಸರಿಯಾಗಿ ಮಾಡಿಲ್ಲ. ನಿಮ್ದು ಅಷ್ಟು ಇದು ಕ್ರಾಸ್ ಇದೆ. ಏನಂತ ಗೊತ್ತಾ, ಹೊಂದಾಣಿಕೆ ಇರಲ್ಲ. ಒಬ್ರಿಗೊಬ್ಬರು ಗಂಡ ಹೆಂಡತಿ ಆಗಲಿ, ಅಪ್ಪ ಅಮ್ಮ ಆಗಲಿ, ಅತ್ತೆ ಅಮ್ಮ ಆಗಲಿ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಸಂಸಾರ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಅರ್ಥ ಆಯ್ತಾ? ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಬೇಕಂದ್ರೆ ಕರೆಕ್ಟ್ ದಿಕ್ಕಿರ್ಬೇಕು. ದಿಕ್ಕಿಲ್ದಾರೆ ಮನೆ ಅಂತಾರೆ. ಅವಾಗ ಹಳೆ ಕಾಲದಲ್ಲಿ ಬೈತಿದ್ರಲ್ಲ, ಅಯ್ಯ ನನ್ನ ಮಕ್ಳಿಗೆ ದಿಕ್ಕು ದೆಸೆ ಇಲ್ದಿರೋರು ಅಂತ. ಅರ್ಥ ಆಯ್ತಾ? ಅವ್ರ ಪಾಯ ಸರಿಯಿಲ್ಲ ಅನ್ನೋರು. ಪಾಯ ಸರಿಯಿಲ್ಲ ಅಂದರೆ ಇದು ಕ್ರಾಸ್ ತಿರುಗಿದ್ರೆ ಅದು ಮುಗೀತದು. ಅಲ್ಲಿ ಫುಲ್ ವಂಶನೇ ಟೋಟಲ್ ರಿವರ್ಸ್. ಆ ಮನೇಲಿ ಎಣ್ಣೆ ತರ್ತಿರ್ಲಿಲ್ಲ ಆ ಕಾಲದಲ್ಲಿ. ಏನಂದ್ರೆ ಅವ್ರ ಪಾಯ ಸರಿ ಇಲ್ಲ, ಅವ್ರ ದಿಕ್ಕು ದೆಸೆ ಇಲ್ಲ ನನ್ನ ಮಕ್ಳು, ಈ ಥರ. ಯಾರು ಓದ್ತಾನಿರಲಿಲ್ಲ, ಮನೆ ಬಾಗಿಲಿಗೆ ಹೋಗ್ತಿರ್ಲಿಲ್ಲ. ತುಂಬಾ ಜನಕ್ಕೆ ಮದುವೆಗಳಾಗಲ್ಲ, ಹಂಗೆ ಇದ್ಬಿಡ್ತಾರೆ 40 ವರ್ಷವರೆಗೂ. ಮದುವೆ ಆದ್ರೂ ಹೆಣ್ಮಕ್ಳು ಇರಲ್ಲ. ಏನಮ್ಮ, ತುಂಬಾ ಇದೆ ಆ ಕಾಲದಲ್ಲಿ. ಈಗ ನಮ್ಗೆ ಇಂಜಿನಿಯರ್ ಬಂದ್ರು, ಸಿಮೆಂಟು ವಿಧಿ ಇಲ್ಲ ಅಂದ್ರೆ ಗುಡ್ಸ್ಲಾಕಬೇಕು. ನಿಮ್ಗೆ ಅಷ್ಟು ಬೇಗ ಸುಲಭವಾಗಿ ಬಿಡಲ್ಲ ಈ ಮನೆ ನಿಮ್ಮನ್ನ. ಇಷ್ಟು ವರ್ಷದಿಂದ ನಿಮ್ಮನ್ನ ಹಿಡ್ಕೊಂಡಿದೆ, ಹಿಂಗೆ ಬಿಟ್ಟು ಹೋಗಕ್ ಬಿಡಲ್ಲ ನಿಮ್ಮನ್ನ. ಅದಕ್ಕೂ ನಾನು ಬಂದು ಏನೇನೋ ಮಾಡಬೇಕು, ಮಾಡಿದ್ರೆ ಬಿಡುತ್ತೆ ನಿಮ್ಮನ್ನ.
ಇಲ್ಲಾಂದರೆ ಸೆಲ್ ಮಾಡೋಕ್ಕಾಗಲ್ಲ. ಇವರು ಇನ್ನು ಅಂತ ಇದನ್ನಲ್ಲ ಬಿಡಬೇಕು ಅಂತ ಎಷ್ಟು ದಿವಸದಿಂದ ಅನ್ಕೊತಾ ಇರೋದು ಅಂದರೆ ಇದು ವಾಸ್ತು ತೋರಿಸ್ಬೇಕು ನಾನು ಕರ್ಸೋಕ್ಕೆ ತುಂಬ ದಿವಸ ಅನ್ಕೊತಾ ಇದ್ದೀನಿ. ಹೌದಣ್ಣ, ತುಂಬಾ ದಿನ ತುಂಬಾ ವರ್ಷ ಅನ್ಕೊಳ್ರಿ. ಏನಾಯ್ತು ಅಂದ್ರೆ ಬೇಡ ಬಿಡು, ಫಸ್ಟ್ ನನ್ನ ತಮ್ಮನ ನನ್ ಮದ್ವೆ ಆಯ್ತು, ನನ್ನ ತಮ್ಮನ ಮದ್ವೆ ಆಗ್ಲಿ ಅಂತ ಅದನ್ನಾಯ್ತು. ಇದಾದ್ಮೇಲೆ ಮತ್ತೆ ಇನ್ನೊಂದೇನೋ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇದಾಗ್ ಸರಿ ಇಲ್ಲ, ಕರ್ಸ್ಲೇಬೇಕು ಮನೆ ಅಂತ ತೀರ್ಮಾನ ಮಾಡಿದಾಗ ಫಸ್ಟ್ ಕೈ ಹಾಕಿದ್ ಫೋನ್ ಮಾಡಿದ್ದೆ ನಿಮ್ಗೆ. ನೆನ್ನೆ ಹೋಗಿ ಕೇಳ್ಕೊಂಡ್ ಬಂದ್ಬಿಟ್ಟಿದೆ. ಅಂದ್ರೆ ದೇವಸ್ಥಾನದಲ್ಲಿ 14ನೇ ತಾರೀಕು ಪೂಜೆ ಮಾಡಿ ಸ್ಟಾರ್ಟ್ ಮಾಡುವಂತ. ಇನ್ನೇನೆಲ್ಲ ಒಡ್ಸ್ಬಿಡ್ಬೇಕು ಮನೆ ಹತ್ರ, ಇಟ್ಕೆ ಮಳೆಲ್ಲ ಒಡ್ಸ್ಬಿಡ್. ನೀವ್ ಹೇಳ್ರಲ್ಲ ಹಂಗೆ ಪೂಜೆ ಮಾಡೋ ಅಂದ್ರಲ್ಲ ನೀವು, ಮಾಡ್ಬಿಡ ಬರ್ತೀನಿ ಅಂತ. ಇಷ್ಟು ಸಮಾಧಾನ ಇಲ್ಲ, ಇಷ್ಟಕ್ಕೆ ಉಲ್ಟಾ ಇದೆ ನನ್ಗೇನು ಗೊತ್ತು. ಏನ್ ಚಿಂತೆ ಮಾಡ್ಬೇಡ, ಫಸ್ಟ್ ಕರ್ಸು, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ. ನೋಡೋಣ ಅವ್ರು ಬಂದು ಏನ್ ಹೇಳ್ತಾರೆ, ಆಮೇಲೆ ಬೇಡ ಅಂತ ಅವ್ನಿಗೆಲ್ಲ ಸೂಚನೆ ಮಾಡಿ ನಮ್ಮನೆದು ಹಿಂಗೆ ಆಗೈತೆ. ನಾನು ಸರಳ ವಾಸ್ತು ಮಾಡ್ತಿದ್ದೆ ನಾನು, ಅಂದ್ರೆ ಅದಕ್ಕಿಂತ ಮುಂಚೆ, ಅಂದ್ರೆ ಅದಕ್ಕಿಂತ ಸ್ವಲ್ಪ ಇದ್ರಾಗಿದ್ವಿ. ಅದು ಮಾಡಿಸೋ ಸ್ವಲ್ಪ ನಾನು ವಾಸ್ತು ಬಗ್ಗೆ ನಂಬಿಕೆ ಬರಕ್ಕೆ ಅದೊಂದು ಸ್ವಲ್ಪ ನಮಗೆ ಪಾಸಿಟಿವ್ ಯಾವಾಗ ಇದಾಯ್ತೋ ಹಂಗಂಗೆ ಇಲ್ಲ ಮಾಡಿಸಿದೀನಿ ಅನ್ನೋ ಪಾಸಿಟಿವ್ ಬಂತು ನಮಗೆ. ಮಾಡಿಸ್ಬಿಟ್ಟಿದೀವಿ, ನಮ್ಗೆ ಸ್ವಲ್ಪ ನಿಮ್ಗೆ ವರ್ಕ್ ಆಗಿರೋದ್ರಿಂದ ಅದೇನೋ ಒಂದು ಒಳ್ಳೇದಾಗ ನಮ್ಗೇನೋ ಒಳ್ಳೇದಾಗ್ಬಿಡುತ್ತೆ ಅಂತ. ನಾನು ಮಾಡ್ತಾ ಇರೋದೆಲ್ಲ ಈ ಸರಳ ವಾಸ್ತು ಮಾಡಿರೋ ಮನೆಗಳಲ್ಲೇ ಎಲ್ಲ ಮಾಡ್ತಾ ಇರೋದು. ಕೆಲವ್ರಿಗೆ ಹೇಳಿದ್ರು, ಕೆಲವರು ಹಾಕಿದ್ಮೇಲೆ ಸ್ವಲ್ಪ ದಿವಸಕ್ಕೆ ಒಳ್ಳೇದಾಯ್ತು ಸರ್ ಅಂತ. ಕೆಲವರು ಏನೂ ವರ್ಕೌಟ್ ಆಗಿಲ್ಲ ಸರ್ ಅಂತ ಎಲ್ಲ ತೆಗೆದು ಸೈಡಿಗೆಲ್ಲಿ ಬುಟ್ಟಿಯಲ್ಲಿ ಹಾಕಿರ್ತಾರೆ, ಎಲ್ಲ ಬುಟ್ಟಿಯಲ್ಲಿ ಹಾಕಿರ್ತಾರೆ. ವರ್ಕ್ ಆಗಿಲ್ಲ. ಅದೆಲ್ಲ ನೋಡಮ್ಮ, ಪ್ರಕೃತಿ ಮುಂದೆ ಯಾರು ಕೆಲಸ ಮಾಡಲ್ಲ. ನಮ್ಮ ಕೆಲಸ ಮಾಡ್ಬೇಕಾದ್ರೆ ಸೂರ್ಯ ಭೂಮಿ ಪಂಚಭೂತಗಳಷ್ಟೇ. ಆ ಪಂಚಭೂತಗಳನ್ನು ನಾವು ನಮ್ಮ ಜೊತೆ ಇಟ್ಕೋಬೇಕು, ನಮ್ಮ ಜೊತೆ ಇಟ್ಕೋಬೇಕು. ನಾನು ಸೂರ್ಯ ಇಲ್ಲಿ ಬರ್ತಾನಪ್ಪ, ಈಗ ಸೂರ್ಯ ಇಲ್ಲಿ ವೆಸ್ಟ್ ಇಲ್ಲಿ ಬರುತ್ತೆ. ನಾನು ಹಿಂಗೆ ತಿರ್ಕೊಂಡು ಮನೆ ಕಟ್ಕೊಂಡ್ರೆ ಅಲ್ಟ್ರಾ ವೈರಸ್ ಬರೋದಲ್ವ. ನಾವು ಭೂಮಿ ಏನಕ್ಕೆ ನಾವು ವ್ಯವಸಾಯ ಮಾಡ್ತೀವಲ್ಲ, ಏನಕ್ಕೆ ಸೂರ್ಯ ನೋಡೇ ಹೊಡಿತಿದ್ರಲ್ಲ ಸಾಲು, ಏನಕ್ಕೆ ಹೊಡಿತಿದ್ರು? ಸೂರ್ಯ ನೋಡಿ ಬೆಳಗ್ಗೆ ಸಾಲು ಹೊಡಿಬೇಕು ಅಂತ ಬೈತಿದ್ರು ನಮ್ಮ ತಾತ ಅವಾಗ. ಮಧ್ಯಾಹ್ನ ಹೊಡೆದ್ರೆ ಮಧ್ಯಾಹ್ನ ಹೆಂಗ ಹೊಡಿತೀಯ? ಬೆಳಗ್ಗೆ ಹೊಡೆದ್ರೆ ಸೂರ್ಯ ನೋಡ್ಕೊಂಡು ಹೊಡಿಬೋದು. ಅರ್ಲಿ ಮನೆಗೆ ಸಾಲು ಹೊಡೆಯೋದು, ಆ ಬೆಳೆ ಚೆನ್ನಾಗುತ್ತೆ, ಅದು ಆ ಸೂರ್ಯನ ಕಿರಣಗಳು ಬಿಡುತ್ತೆ. ಅದಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ? ನಿಮ್ಗೆ ಬೆಳೆನೇ ಬರಲ್ಲ. ನಾನೇನೋ ಕ್ರಾಸ್ ಹೊಡೆದಿದ್ರೆ ನಮ್ಮ ತಾತ ಬಂದು ಎಲ್ಲ ಹೊಡೆದ್ಬಿಡೋರು. ಅವ್ರು ಚಿಕ್ಕ ವಯಸ್ಸಲ್ಲಿ, ನಾವು ಚಿಕ್ಕವರು ಏನ್ ತಿಕ್ಲಾಗ್ಬಿಟ್ಟು ನಮ್ಮ ತಾತನಿಗೆ ಏನದು ಯಾಕೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಅವಾಗ. ಸೈನ್ಸ್ ಅದು ಕರೆಕ್ಟ್ ಈ ಲೈನ್ಗೆ ಪೂರ್ತಿ ಸೂರ್ಯನ ಬೆಳಕು ಬೀಳ್ಬೇಕಲ್ಲಿ. ಆಮೇಲೆ ನೀರು ಅವಾಗ ನೀರ್ ಕಟ್ಟೋದು ಅಷ್ಟೇ, ಆ ಮೂಲೆಯಿಂದ ಹಿಂಗ್ ಕರ್ಕೊಂಡ್ ನೀರು ಕಟ್ಟೋದು ನಾವು ನೋಡಿ, ಅಲ್ಲಿಂದ ಹಿಂಗ ಅರೇಂಜ್ ಮಾಡ್ತೀವಿ. ಹೌದು. ಸೊ ಅದೆಲ್ಲ ಇತ್ತಮ್ಮ, ಸೈನ್ಸ್ ಅಷ್ಟೇ. ವಾಸ್ತವ ಅಂದ್ರೆ ಸೈನ್ಸ್. ನೀವು ಸುಮ್ಮನೆ ಬುಗುರಿಗಳು ಅವು ಇವು ಎಲ್ಲ ಏನಿಟ್ರು ನಡೆಯಲ್ಲ. ಮನೆ ತುಂಬ ತುಂಬಿಸ್ಕೊಳ್ಳಿ, ಏನು ಕೆಲಸ ಮಾಡಲ್ಲ. ನಾನು 30 ವರ್ಷ ಎಲ್ಲರೂ ಊರಲ್ಲಿರೋ ವಾಸ್ತವರೆಲ್ಲ ಕರೆಸಿ ನಮ್ಮ ಮನೆ ಮಾಡಿಸೋದು, ಆಫೀಸ್ ಮಾಡಿಸೋದು, ಅದಕ್ಕೋದು ಇದಕ್ಕೋದು, ಶಿಕ್ಷಕದವ್ರು ಹೇಳಿದವರೆಲ್ಲ ಇಕ್ಕೋದು. ಆ ದುಡ್ಡು ಎಲ್ಲ ಇದು ಅದನ್ನ ನೋಟ್ಗಳು ಎಲ್ಲ ಜೋಡಿಸ್ಕೊಳ್ಳೋದು. ಇವನು ಅಷ್ಟೇ ಯಾರೋ ಇನ್ನೊಬ್ರು ಬಾಂಬೆ ಅವರು ಪ್ಲಾಸ್ಟಿಕ್ ನೋಡೋ ದುಡ್ಡು ಕೊಡೋರು, ಬಿರು ತುಂಬ ಇಟ್ಕೊಳ್ಳಿ ಅಂತ. ಸುಮ್ಮನೆ ಬಿರು ತುಂಬ ಇಟ್ಕೊಂಡು ಸುಮ್ಮನೆ ನೋಡ್ಕೊಳ್ಳೋದು ಡೈಲಿ. ಬಿರು ತುಂಬ ಪ್ಲಾಸ್ಟಿಕ್ ಇಟ್ಕೊಂಡು ನೋಡ್ತಾ ಇರಿ, ಡೈಲಿ ನೋಡ್ತಾ ಇರ್ಬೇಕು, ಎಣಿಸ್ತಾ ಇರ್ಬೇಕು ಅನ್ನೋರು. ಕೊಡ್ತೀವಿ ಎಣಿಸೋಕ್ಕಾಗಲ್ವಲ್ಲ, ಅದಕ್ಕೆ ಡೂಪ್ಲಿಕೇಟ್ ಎಣಿಸ್ಕೊಳ್ಳೋದು ಡೈಲಿ. ಇವೆಲ್ಲ ಮಾಡಿ ಎಲ್ಲ ಡ್ರಾಮಾ ಹಾಕ್ಬಿಟ್ಟು ಲಾಸ್ಟ್ಗೆ ಏನೂ ಇಲ್ಲ ಇದರಲ್ಲಿ. ನಾನು ಲಕ್ಷಾಂತರ ರೂಪಾಯಿ ಪೂಜೆಗಳು ಪುನಸ್ಕಾರ, ನಾವು ನವಶಕ್ತಿ ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ನವಶಕ್ತಿ ವೈಭವ ಅಂತ. 9 ದೇವತೆಗಳು ಒಂದೊಂದು ದೇವಸ್ಥಾನದಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಪಿಕ್ಚರ್ ನಾಳೆ ರಿಲೀಸ್ ಹೋಮ ಮಾಡಿಸಿದ್ವಿ. 9 ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ, ಬೆಳಗ್ಗೆ ರಿಲೀಸ್ ಪಿಕ್ಚರ್ 10 ಪಿಕ್ಚರ್ ರಿಲೀಸು. ಸೊ ಅವಾಗ ಏನು ಮಾಡಿದ್ವಿ, ಅದು ಹೋಮ ಎಫೆಕ್ಟೋ ಏನು ಎಫೆಕ್ಟೋ ಗೊತ್ತಿಲ್ಲ, ಫ್ರೀ ಮಾಡಿದ್ವಿ 3 ದಿವಸ ಲೇಡೀಸ್ಗೆ. ಶುಕ್ರವಾರ ಶನಿವಾರ ಭಾನುವಾರ ಫ್ರೀ ಲೇಡೀಸ್ಗೆ ಅಂತ. ಫ್ರೀ ಅಂದ ತಕ್ಷಣ ಏನೇ ಟ್ರ್ಯಾಕ್ಟರ್ ಅಂದ್ರೆ ಒಂದು ಬಸ್ಗಳು ಹಾಕೊಂಡ್ ಬಂದ್ಬಿಟ್ರೆ ಆ ಥರ ಥಿಯೇಟ್ರಿಗೆ. ಸೋಮವಾರ ಬಂದು ಥಿಯೇಟರ್ ಹತ್ರ ನೋಡ್ತೀನಿ, ಒಬ್ರು ಇಲ್ಲ ಥಿಯೇಟರ್ ಹತ್ರ. ಅಷ್ಟು ಹೋಮ ಮಾಡಿದ್ವಿ, 9 ಲಕ್ಷ ಹೋಮ ಒಂದೇ ದಿವಸ. 9 ಲಕ್ಷ ರೂಪಾಯಿ ಹೋಮ ಮಾಡಿಸಿದ್ವಿ ಎಲ್ಲ ದೇವಸ್ಥಾನದಲ್ಲೂ. ದೇವ್ರಿಗೂ ವಾಸ್ತು ಇದ್ರೇನೆ, ದೇವಸ್ಥಾನಕ್ಕೂ ವಾಸ್ತು ಇದ್ರೆ ದೇವಸ್ಥಾನಕ್ಕೆ ಜನ ಬರೋದು ಅಂತ ನಾನು ಹುಡ್ಕಾಡ್ಕೊಂಡು ಬಂದೆ ಎಲ್ಲ, ಯಾವ್ಯಾವ ದೇವಸ್ಥಾನ ಹಿಂಗೆ ಕೆಟ್ಟವ್ರೆ ಅಂತ. ಅರ್ಥ ಆಯ್ತು ನಿಮ್ಗೆ? ರಿಸರ್ಚ್ ಮಾಡಿದೆ ಏನು ಅಂತ, ಯಾಕೆ ಹಿಂಗೆ ಆಗ್ತಾ ಇದೆ, ಯಾವ ದೇವಸ್ಥಾನದಲ್ಲಿ ಜನ ಇಲ್ಲ, ಯಾವ ದೇವಸ್ಥಾನದಲ್ಲಿ ಜನ ಹೋಗ್ತಾ ಇದಾರೆ. ಪೂಜಾರಿ ಒಬ್ಬನೇ ಇರ್ತಾನೆ ಒಂದು ದೇವಸ್ಥಾನ, ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಏನ್ 1000 ಕೋಟಿ ದೊಡ್ಡ ಬಿಲ್ಡಿಂಗ್ ದೇವಸ್ಥಾನ, ಒಬ್ಬನೇ ಪೂಜಾರಿ ಇರ್ತಾನೆ. ಅಲ್ಲಿ ಹೋದ್ರೆ ಆಯಿಲ್ ಕಾಸು ಕೊಡಿ, ಎಣ್ಣೆ ಕಾಸು ಕೊಡಿ ಅಂತಾನೆ. ಜನ ಬರಲ್ಲ ಅಲ್ಲಿಗೆ. ಸತ್ಯ. ಯಾಕೆಂದ್ರೆ ಅದು ನಾನು ನೋಡಿರ್ತೀನಿ, ನಾರ್ತ್ ಈಸ್ಟ್ ಅಲ್ಲಿ ರಾಜಗೋಪುರ ಮಾಡಿರ್ತಾರೆ. ರಾಜಗೋಪುರ ನಾರ್ತ್ ಈಸ್ಟ್ ಅಲ್ಲಿ ಮಾಡಿದ್ರೆ ಮುಗಿದೋದ್ ಕತೆ. ಯಾರು ಸೌತ್ ಅಲ್ಲೋ ವೆಸ್ಟ್ ಅಲ್ಲೋ ರಾಜಗೋಪುರಗಳಿರೋ ದೇವಸ್ಥಾನಗಳೆಲ್ಲ ಜನ ಬರ್ತಾರೆ. ಈ ತಿರುಪತಿಗೆ ಬರ್ತಾರೆ ಜನ, ಕಾಳಹಸ್ತಿಗೆ ಹೋಗಲ್ಲ. ಕಾಳಹಸ್ತಿಯಲ್ಲಿ ಅಷ್ಟು ಜನ ಇಲ್ಲ.
ಕಾಳಹಸ್ತಿಯಲ್ಲಿ ಸೌತ್ ವೆಸ್ಟ್ ಅಲ್ಲಿ ನೀರು ಹೋಗ್ತದೆ. ಹ್ಮ್ ಅರ್ಥ ಆಯ್ತೇನಮ್ಮ? ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಯ್ತಾ? ನಮ್ಮ ವಾಸ್ತು ಹೆಂಗ್ ಕಂಡು ಹಿಡಿದ್ರು ಅಂದ್ರೆ ನಮ್ಮ ದೇಶ ವಾಸ್ತುಗಿಲ್ಲಂತೆ. ಆಯ್ತಾ? ಬೇರೆ ಎಲ್ಲ ಸ್ವಿಸ್ ಬ್ಯಾಂಕ್ ಏನಕ್ಕೆ ಎಲ್ಲ ಇಂಡಿಯಾದವರು ತಗೊಂಡೋಗಿ ದುಡ್ಡು ಅಲ್ಲಿ ಇಡ್ತಾರೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ಚೆನ್ನಾಗಿದೆ ವಾಸ್ತು. ವಾಸ್ತು ಚೆನ್ನಾಗಿದೆ ಅಂತ. ಅವರು ಸೌತ್ ವೆಸ್ಟ್ ಔಟ್ ಎಲ್ಲ ಚೆನ್ನಾಗಿದೆ. ಅದಕ್ಕೆಲ್ಲ ದುಡ್ಡು ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಡೋದು ನಾವು. ಅಮೆರಿಕದವ್ರು ಅವರು ಸೂಪರ್ ಆಗಿದೆ ವಾಸ್ತು. ಇಂಡಿಯಾ ವಾಸ್ತುಗಿಲ್ಲ. ಯಾಕೆಂದರೆ ಸೌತ್ ವೆಸ್ಟ್ ನಾರ್ತ್ ಈಸ್ಟ್ ಎಲ್ಲ ಹೈಟು, ಕಾಶ್ಮೀರ ಎಲ್ಲ ಬೆಟ್ಟಗಳು, ಸೌತ್ ವೆಸ್ಟ್ ಎಲ್ಲ ಸಮುದ್ರ ಡೌನು. ಅದಕ್ಕೆ ನಮ್ಮ ಮೇಲೆ ದಾಳಿ ಮಾಡ್ತಿದ್ರು ಅಂತ ಅವಾಗ. ಏನೋ 40 ಜನ ಬರೋದು, ಎಲ್ಲ ದಾಳಿ ಮಾಡೋದು, ನಮ್ಮನ್ನು ಹೊಡೆಯೋದು, ಎಲ್ಲ ಬಾಡ್ಸ್ಕೊಂಡು ಹೋಗೋದು. ಆವಾಗ ಏನಕ್ಕೆ ನಮ್ಮ ದೇಶ ಹೆಂಗಾಗ್ತಿದೆ, ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ನಮ್ಮ ಹಿರಿಯರೆಲ್ಲ ಕಂಡಿಡಿದವ್ರು ಕೂತ್ಕೊಂಡು ವಾಸ್ತು. ಏನಕ್ಕೆ ಅಂದರೆ ಅವರೆಲ್ಲ ವಾಸ್ತುಗೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ದೇಶಗಳನ್ನು, ಅದಕ್ಕೆ ಚೆನ್ನಾಗಿದ್ದಾರೆ. ಏನಣ್ಣ? ನಮ್ಮದು ವಾಸ್ತು ಚೆನ್ನಾಗಿಲ್ಲ, ಅದಕ್ಕೆ ನಮ್ಮ ಮೇಲೆಲ್ಲ ದಾಳಿ ಮಾಡಿ ಬಾಚ್ಕೊಂಡು ನಮ್ಮ ಸಂಪಾದನೆ ಮಾಡಿದ್ದೆಲ್ಲ ತಗೊಂಡು ಹೋಗ್ತಾರೆ. ನಮ್ಮ ಮನೆ ವಾಸ್ತುಗಿದ್ರೆ ನಮ್ಮ ಮನೆಗೆ ಒಬ್ಬ ಕಳ್ಳನೂ ಬರಲ್ಲ, ಸೊಳ್ಳೆನೂ ಬರಲ್ಲ. ಅವ್ರು ಹೇಳಿದ್ದು ಪಾಸಿಟಿವ್ ಹಂಗೆ ಇಟ್ಕೋಬೇಕು, ಪ್ರಕೃತಿ ಎನರ್ಜಿ ತಗೋಬೇಕು ನಾವು ಅಂತ ನಮ್ಮ ದೊಡ್ಡವರು ಕಂಡುಹಿಡಿದಿರೋದು. ಸೊ ಅದು ವಾಸ್ತು ಲೆಕ್ಕ. ಈಗ ಬಾಪ ನೋಡಪ್ಪ, ಇಲ್ಲಿ ಮಾಡ್ಬೋದು, ಹಿಂಗೆ ಕ್ರಾಸಾಗಿ ಬರುತ್ತೆ, ಹಿಂಗೆ ಕ್ರಾಸಾಗಿ ಹಿಂಗೆ ಬರುತ್ತೆ, ಹಿಂಗೆ ಇದು ಪೂರ್ವ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ದಕ್ಷಿಣ, ಹಿಂಗೆ ಸ್ವಲ್ಪ ಹಿಂಗೆ ಕ್ರಾಸ್ ಬರುತ್ತೆ. ಎಲ್ಲ ಕಿತ್ತಾಕದೇನ? ಇನ್ನೇನ್ ಮಾಡ್ತೀಯ? ಒಳಗಡೆ ಇಲ್ಲ, ಇದೇನಿಲ್ಲ, JCP ಅಲ್ಲಿ ತೆಗೆದು ಬೇರೆ ಕಡೆ ಇಟ್ಟರೆ ಬರ್ಬೋದೇನೋ. ಇದು ಬರ್ತವೆ, ಇವು ಹೋಗ್ತವೆ ಮರಿ. ಹೋಗವೆ ಇನ್ನೇನು ಅಲ್ಲ, ಏನಿಲ್ಲ, ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಈ ಮರ ತೆಗಿತೀಯ, 2 ಮರ ಅಲ್ಲಿ ಹಾಕು. 1 ಮರ ತೆಗೆದ್ರೆ 4 ಮರ ಅಲ್ಲಿ ಹಾಕ್ಬೇಕು. ಏನ್ ದಾಯಣ ಅದೆಲ್ಲ ಏನು ಕೇಳ್ಬೇಕಣ್ಣ? ಅಥವಾ ಹೌದು, ನಾನು ನಿನ್ನ ಬಡ್ಜೆಟ್ ಹೇಳಿದ್ರೆ ಆಯ ಹಾಕ್ಕೊಡ್ತೀನಿ. 25 ಮಿನಿಮಮ್ ಚಿಕ್ಕ ಆಯ. ಅದ್ರ ಮೇಲೆ ನೀನು ಹೆಂಗೆ ಎಷ್ಟು ಬಡ್ಜೆಟ್ ಇದೆಯೋ ನಿನಗೆ ಅದ್ರ ಮೇಲೆ ಆಯ ಹಾಕಿ ಮಾರ್ಕ್ ಮಾಡಿ ಸೆಟ್ ಮಾಡಿ ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕ್ಕೊಡ್ತೀನಿ. ಕಾಂಪೌಂಡ್ ಹಾಕಿ ನಾನು ಹೇಳ್ದಂಗೆ ಮಾಡು, ಆಮೇಲೆ ನಿನಗೆ ದುಡ್ಡು ಬರುತ್ತೆ. ಫಸ್ಟ್ ಕಾಂಪೌಂಡ್, ಕಾಸಿಲ್ದಿರ ಮನೆ ಕಟ್ಕೊಬೋದು. ಕಾಸಿಲ್ದೇನೆ ಕಟ್ಟಕ್ ಹೋಗ್ತಿದ್ದೀನಿ ಈಗ. ಅಲ್ಲ, ಅದಕ್ಕೆ ನಮ್ಮ ವಾಸ್ತು ಬರೋರು ಎಲ್ಲರೂ ಅದೇ, ಕಾಸಿಲ್ದ ಬರೋರು ಎಲ್ಲರೂ ಕಾಂಪೌಂಡ್ ಹಾಕೊಂಡು ಬರೀ ಕಾಂಪೌಂಡ್ ಕಾಸು ಸರಿ ಮಾಡ್ಕೊ, ನಾನು ಸೆಟ್ ಮಾಡ್ತೀನಿ. ಪ್ಲಾನ್ ಹಾಕ್ಕೊಂಡು ಪ್ಲಾನ್ ಇಟ್ಕೊಂಡು ಡೈಲಿ ನೋಡ್ತಾ ಇರೋ, ಇಲ್ಲಿ ಬಂದು ಕನಸು ಕಾಣ್ತಾ ಇರೋ, ಮನೆ ಹೆಂಗೆ ಕಟ್ಟಬೇಕು ಹೆಂಗೆ ಅಂತ ಕನಸು ಕಾಣು. ಸುಮ್ಮನೆ ಬಯಲಿಗೆ ಹಿಂಗಿರ್ಬೇಕು, ಹಿಂಗೆ ಇಲ್ಲೊಂದು ವರಂಡ ಹಿಂಗೆ ಬರ್ತಾ ಇರೋ, ಆಟೋಮೆಟಿಕ್ ಆಗುತ್ತೆ. ಕನಸು ಸಿನಿಮಾ ಮಾಡ್ತಾನಲ್ಲ, ಇಮ್ಯಾಜಿನ್ ಚೆನ್ನಾಗಿ ಮಾಡ್ಕೊಂತೀವಲ್ಲ, ಸಿನಿಮಾದವ್ರಲ್ವಾ, ಸಿನಿಮಾದವ್ರಿಗೆ ಇಮ್ಯಾಜಿನ್ ಚೆನ್ನಾಗಿ ಕೂತ್ಕೊಂಡ್ಬರ ಬಯಲಿಗೆ. ಗುರುಪ್ರೇಶಿಗೆ ಹೋಗ್ಬಿಟ್ಟಿರ್ತೀವಿ ನಾವು, ಬರವಣಿಗೆ ಹೋಗ್ಬೇಡ, ಗುರುಪ್ರೇಶ್ವರ್ಗೆ ಹೋಗ್ಬೇಡ, ಏನೋ ಮನೆ ಕಟ್ಟ ಇಮೇಜ್ ಮಾಡ್ಕೊ ಅಷ್ಟೇ. ಗುರುಪ್ರೇಶಿಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಏನ್ ಮಾಡ್ತೀರಾ ಇಮ್ಯಾಜಿನೇಷನ್? ಶ್ರೀ ಮಂಜುನಾಥ್ ಮಾಡಿದೀವಿ, ಹಂಗಿರ್ಲಿ. ನೀನು ಫಸ್ಟ್ ನಾನು ಎಲ್ ಶೇಪ್ ಕಾಂಪೌಂಡ್ ಹಾಕು. ಓಕೆ, ಮಾರ್ಕಿಂಗ್ ಕೊಡ್ತೀನಿ. ಬೇಕಾದ್ರೆ ಈಗಲೇ ಒಂದು ಎಲ್ ಶೇಪ್ ಮಾರ್ಕಿಂಗ್ ಕೊಟ್ಟೋಗ್ಬಿಡ್ತೀನಿ, ಮತ್ತೆ ನಾನು ಕರಿಬೇಡ, ಆಯ್ತಾ? ಅರ್ಥ ಆಯ್ತು? ಈಗಲೇ ಸುಮ್ಮನೆ ಎಲ್ ಶೇಪ್ಗೆ ಏನು ಮಾಡಬೇಕು, ಎಲ್ಲಿಂದ ಎಲ್ಲಿ ಕೊಡಬೇಕು, ಹಿಂಗೆ ಒಂದು 30 ಅಡಿ ಕೊಟ್ಟಿರ್ತೀನಿ. ಅದು ಹಾಕ್ಬಿಟ್ಟು ಗಿಡ ಮರ ಎಲ್ಲ ಸೆಟ್ ಮಾಡು. ಏನೋ 2 ಬೆಡ್ರೂಮ್ ಚಿಕ್ಕದಾಗಿ 25 ಒಂದು ಆಯ ಕೊಡ್ತೀನಿ. ಇಲ್ಲಿ ನೀನು ಡೈರೆಕ್ಟ್ರ್ ಆಗ್ಬಿಡ್ಬೋದು. ಏನೋ ಡೈರೆಕ್ಟ್ರ್ ಆಗುತ್ತೆ ಎಲ್ಲ, ಮತ್ತೆ ಹೋಗಿರೋರೆಲ್ಲ ವಾಪಸ್ ಬರ್ತಾರೆ, ಎಲ್ಲ ಆಗೋಗುತ್ತೆ. ಏನೋ ಏನಪ್ಪ? ಆಯ್ತಣ್ಣ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಅಲ್ಲ, ಹೇಳೋದಲ್ಲ, ಫಸ್ಟ್ ಕಾಂಪೌಂಡ್ ಸೆಟ್ ಮಾಡ್ಕೊ ಅಷ್ಟೇ. ರೆಡಿಮೇಡ್ ಸಿಗುತ್ತಲ್ಲ, 30 ಅಡಿ ಹಿಂಗೆ 30 ಅಡಿ ಸೆಟ್ ಮಾಡ್ಬಿಡು. ಸೆಟ್ ಮಾಡೋದು ಇಲ್ಲಿಗೆ 25 ಒಂದು ಮಾಡ್ಕೊಡ್ತೀನಿ. ಆಯ್ತಾ? ಒಂದು ಡಿಸೈನ್ ಕಳಿಸ್ತೀನಿ, ಅದ್ರ ಪ್ರಕಾರ ಸೆಟ್ ಮಾಡ್ಕೊ. ಓಕೆನಾ? ಅದನ್ನ ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕಿ ಇಲ್ಲೆಲ್ಲ ಶುದ್ಧೀಕರಣ ಮಾಡು. ಬಿಳಿ ಸಾಸಿವೆ ಕಲ್ಲುಪ್ಪು ಹಾಕಿ ಇದ್ರಲ್ಲಿ ಚೆನ್ನಾಗಿ ನೀರು ಬಿಟ್ಟು ಸ್ವಲ್ಪ ಒಂದು 2-3 ಸಲ ಶುದ್ಧೀಕರಣ ಮಾಡ್ಕೊ. ಆಯ್ತಾ? ಆಮೇಲೆ ಪ್ಲಾನ್ ಹಾಕ್ಸ್ಕೊ. ಓಕೆನಾ? ಸಡನ್ ಆಗಿ ಒಂದು ಪಾಯ ಹಾಕೋ, 25ಗೆ ಪಾಯ ಹಾಕೋ. ಆಮೇಲೆ ನಿಧಾನಕ್ಕೆ ಕಟ್ಕೊಂಡು ಸ್ವಲ್ಪ ರೈಸ್ ಮಾಡ್ಕೊಂಡು, ಅವಾಗ ನೀವು ದುಡ್ಡು ಮೇಲೆ ಕಟ್ಟು. ದುಡ್ಡಿದ್ರೆ ಮಳ್ಳು ಹಾಕೋ, ಇಲ್ಲಾಂದ್ರೆ ಸೀಟ್ ಹಾಕೋ. ಆಯ್ತಾ? ಫಸ್ಟ್ ಮನೆಗೆ ಬಂದ್ಬಿಡು. ಸರಿನಾ? ಓಕೆನಾ? ನೋಡಿ, ಈಗ ಇನ್ನೂ ವಯಸ್ಸಿದೆ. ಎಷ್ಟು ನಿನ್ ವಯಸ್ಸೀಗ? 40 ಆಗೋಯ್ತು. 40. ಮ್ಯಾಕ್ಸಿಮಮ್ 10 ವರ್ಷ. 10 ವರ್ಷ ನೀನು ಏನೂ ಸಾಧನೆ ಮಾಡಿಲ್ಲ ಅಂದ್ರೆ ಅಷ್ಟೇ, ಗಾಂಧಿನಗರದಲ್ಲಿ ವೇಸ್ಟ್. ಮತ್ತೆ ನೀನು ಆಯ್ತಲ್ಲ, ನಾವೆಲ್ಲ 40ಗೆಲ್ಲ ಆಚೆ ಬಂದ್ಬಿಟ್ವಿ. 40-45ಗೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ, ಒಂದು 15-20 ಪಿಕ್ಚರ್ ಮಾಡ್ಕೊಂಡು. ಆಯ್ತಾ? ಅಷ್ಟೇ, ನಿನಗೆ 10 ವರ್ಷ ನಿನಗೆ. ಹೌದಣ್ಣ. ಆಮೇಲೆ ನಾನು 5 ವರ್ಷ ಅನ್ಕೊಂಡಿದ್ದೀನಿ, ನೋಡೋಣ. ಇರ್ಲಿ 10 ವರ್ಷ ಇರು. 1-2 ಪಿಕ್ಚರ್ಸ್ ಇಟ್ಟಾದ್ರೆ ಇರ್ಬೋದು ಸ್ವಲ್ಪ ದಿವಸ. ಹೌದು. ಆಯ್ತಾ? ನಾವೆಲ್ಲ ಒಂದು ಪಿಕ್ಚರ್ಗೆ ಇಷ್ಟು ವರ್ಷ ಇದ್ವಿ. ಒಂದು ಪಿಕ್ಚರ್ ಇಟ್ಟಾಗಿದ್ದಕ್ಕೆ ಇಷ್ಟು ವರ್ಷ. ಓಕೆನಾ? ರೆಡಿ ಮಾಡು. ಥ್ಯಾಂಕ್ ಯು. ಓಕೆನಾ? ಇದನ್ನ ಕರೆಕ್ಟಾಗಿ ನಾನು ಮಾರ್ಕಿಂಗ್ ಕೊಡ್ತೀನಿ. ಈಗ ನನಗೆ ಎರಡು ಗೂಟ ಕೊಡು, ಸೆಟ್ ಮಾಡು. ಒಂದು ಇದು ಕೋಲ್ ತಗೊಂಡು ಕಟ್ಟಿಗೆ ಒಂದು ಇದು ತಗೊಂಡು 2 ಗೂಟ ಮಾಡ್ಕೊಂಡು ಅಲ್ಲಿ ಫ್ಯಾಕ್ಟ್ರಿಗೆ
ರಾಡೋ ಇಲ್ಲ ಇದೋ ಯಾವ್ದೋ ತಗೊಂಬ. ಒಂದು ಧ್ವಜ ಇದೆಲ್ಲ ಒಂದು ಹಾಕ್ಕೊಡ್ತೀವಿ 25-25ಗೆ. ಇನ್ನೊಂಚೂರು ಜಾಸ್ತಿ ಅಣ್ಣ. ಜಾಸ್ತಿ ಬೇಕಾ? ನೋಡೋಣ. 2 ಬೆಡ್ರೂಮು ಹಾಲು ಅಡುಗೆ 3 ಜನ ಅಂತಂದಿರೋ ಇರ್ಬೇಕು. ಓಹೋ 3 ಜನ. ಫ್ಯಾಮಿಲಿ 40. ಅಂದ್ರೆ ಸ್ವಲ್ಪ ನಮ್ಮವೆಲ್ಲ ಸ್ವಲ್ಪ ಚಿಕ್ಕನೇ ಅವೆ. ಹ್ಮ್ ಸ್ವಲ್ಪ ದೊಡ್ಡ ಅದಕ್ಕೆ ಎಲ್ಲರೂ ಸೇರಿ ಇಲ್ಲೇ ಬಂದ್ಬಿಟ್ಟು ಹೇಳ್ತೀನಿ. ಅವರು ಎಲ್ಲರೂ ಬಂದ್ರು. ಇಲ್ಲೇ ಒಬ್ಬರ ಮೇಲೆ ಯಾರ ಮೇಲೆ ಕಟ್ಕೊಂಡು ಮೇಲೆ ಒಂದು ರೂಮ್ ಯಾಕಂದ್ರೆ ಸ್ಪೇಷಿಯಸ್ ಆಗಿದೆ. ಅಲ್ಲ 3 ಬೆಡ್ರೂಮ್ ಆದ್ರೂ ಬೇಕಣ್ಣ, ಇಲ್ಲಾಂದ್ರೆ ಕೆಳಗಡೆ ಇಲ್ಲ ಮೇಲ್ಗಡೆ ಮೇಲೆ ಒಂದು ಮಾಡೋಣ. ಕೆಳಗಡೆ ಸೆಟ್ ಮಾಡ್ಕೊಂಡು, ಯಾಕಂದ್ರೆ ಜಾಗ ಜಾಸ್ತಿ ಆಗೋದು ಜಾಸ್ತಿ. ಮೇಲೆ ಬೇಕಾದ್ರೆ 2 ಬೆಡ್ರೂಮ್ ಸೆಟ್ ಮಾಡೋಣ. ಏನಪ್ಪ ಹಂಗೆ ಮಾಡೋಣ. ಆಯಾ ಸೆಟ್ ಮಾಡಿ. ಓಕೆ ಓಕೆ ಥ್ಯಾಂಕ್ ಯು. ಓಕೆನಾ. ನಿನ್ನ ಹೆಸರು ಎಲ್ಲ ಹೇಳಲಿಲ್ಲ ನೀನು. ಜಯರಾಮ್ ಅಂತ. ಜಯರಾಮ್. ನನ್ನ ಹೆಸರು ಜಯರಾಮ್ ಅಂತ. ನಮ್ಮೂರು ಬಂದು ಹೆಸರುಘಟ್ಟ. ಒಂದ್ ಮನೆ ಕಟ್ಸ್ಬೇಕು ಅಂತ ಪ್ರಾರಂಭ ಆಲೋಚನೆ ಮಾಡಿದೆ ಅಷ್ಟೇ. ಆಲೋಚನೆ ಮಾಡಿದ ತಕ್ಷಣ ಫಸ್ಟ್ ನನ್ನ ತಲೆ ನಮ್ಮ ವಾಸವಣ್ಣವ್ರು ಬಂದ್ರು. ಯಾಕಂದ್ರೆ ಯಾವಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಹಿಂಗಿದ್ದಾಗ ಯಾಕೆ ನಮ್ಮ ಮನೆ ಕಡೆ ಪರಿಸ್ಥಿತಿ ಸ್ವಲ್ಪ ನೆಮ್ಮದಿ ಇಲ್ಲ ಮನೆಯಲ್ಲಿ. ಅದರಿಂದ ಏನಪ್ಪ ಮಾಡೋ, ಮನೆ ಮೇಲೆ ಮನೆ ಕಟ್ಸ್ಬೇಕು ಅಂತ ಪ್ರಾರಂಭ ಮಾಡಿದೆ. ಆಲೋಚನೆ ಮಾಡಿದೆ ಅಷ್ಟೇ. ಆಲೋಚನೆ ಮಾಡಿದ ತಕ್ಷಣ ಫಸ್ಟ್ ಬಂದಿದ್ದು ನೆನ್ಪು ಬಂದ್ರು. ಅಣ್ಣವ್ರು ಕಾಲ್ ಮಾಡಿದೆ, ಹೆಂಗೋ ಇವತ್ತು ದೇವ್ರದಿಂದ ಬಂದ್ರು. ಮನೆ ಮೇಲೆ ವಾಸ್ತು ಸರಿನೇ ಇಲ್ಲ, ಮನೆ ಮೇಲೆ ಕಟ್ಸ್ಬೇಡ, ಏನು ಸಪ್ರೇಟಾಗಿ ಕಟ್ಸಪ್ಪ ನೀನು ಅನ್ನೋ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಒಂದು ಹೊಸ್ದಾಗಿ ಒಂದು ದಾಯ ಹಾಕಿ ಕೊಡ್ತಿದ್ದಾರೆ. ದೇವ್ರ ಮೇಲೆ ಭಾರ ಹಾಕಿ ನಂಬಿಕೆ ಇಟ್ಟು ವಾಸ್ತು ಮೇಲೆ ಇವತ್ತು ಮನೆಗೆ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಂದು 15 ದಿವಸದೊಳಗೆ. ಯಾಕಂದ್ರೆ ಇನ್ನು ಡಿಸೆಂಬರ್ 15ಕ್ಕೆ ಧನುರ್ಮಾಸ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಪ್ಪ, ದೇವ್ರ ಮೇಲೆ ಭಾರ ಇಲ್ಲ, ವಾಸ್ತು ಮೇಲೆ ಭಾರ. ವಾಸ್ತು ಮೇಲೆ ಭಾರ, ವಾಸಣ್ಣ ಮೇಲೆ ಭಾರ ಹಾಕೋದಿಲ್ಲ. ಯಾಕಂದ್ರೆ ಇವ್ರು ಇವಾಗ ಏನ್ ಹಾಕೊಡ್ತಾರೋ. ನಿನ್ಗೆ ಎಷ್ಟು ದೇವಸ್ಥಾನ ತಿರುಗಿದ್ರು. ಹೂನಣ್ಣ. ಪ್ರಕೃತಿಲೇ ದೇವ್ರು. ಕೇದಾರ್ನಾಥ, ಬದ್ರಿನಾಥ ಎಲ್ಲ ಸುತ್ತ ಬಂದ್ಬಿಟ್ಟಿದೀನಿ. ಆಯ್ತಾ, ಸುತ್ತೀವಿ ನಾವು. ನಾವ್ ಇರೋ ಪ್ಲೇಸ್ ಚೆನ್ನಾಗಿರ್ಬೇಕು. ಖಂಡಿತ ಇದೇ ಜಾಗ. ಫಸ್ಟ್ ಹೇಳಿದ್ನಲ್ಲ, ನಿಮ್ ತಾಯಿ ಖಂಡಿತ ಮಾಡ್ತೀನಿ ಅಣ್ಣ. ನಿಮ್ ತಾಯಿ ಗೌರವ ಕೊಟ್ಟು ಅಲ್ಲಿ ಮಾಡಿ ಪೂಜೆ ಮಾಡೋ. ನಾಳೆಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಒಳ್ಳೆ ನಿನ್ಗೆ. ಫಸ್ಟ್ ತಂದೆ ತಾಯಿ ಗೌರವ. ಅವ್ರಿಗೆ ಫಸ್ಟ್ ನಿಮ್ ತಾತ ಅಜ್ಜಿ, ಆಮೇಲೆ ನಿಮ್ ಮನೆ ದೇವ್ರು, ಆಮೇಲೆ ನಿಮ್ ಇಷ್ಟ ದೇವ್ರು ಅಲ್ವಾ ಸಾ? ಫಸ್ಟ್ ಅಲ್ಲಿಂದ ಸ್ಟಾರ್ಟ್. ಓಕೆಣ್ಣ. ಅಲ್ಲಿಂದ ನಿಮ್ ತಾಯಿಯಿಂದ ಸ್ಟಾರ್ಟ್ ಮಾಡ್ಬಿಡು. ನಿಮ್ ಮನೆ ಆಗೋಗಿಲ್ಲ ಅಂದ್ರೆ ಕೇಳು. ಆಯ್ತಣ್ಣ, ಖಂಡಿತ ಅದನ್ನ ಈಗ ಸ್ಟಾರ್ಟ್ ಮಾಡಿಸ್ತೀನಿ. ಕೇಳಿ ಸ್ಟಾರ್ಟ್ ಮಾಡಿಸಿ ಫಸ್ಟ್ ಅವ್ರ ಗೌರವ ಕೊಡು, ಪೂಜೆ ಮಾಡು, ಕ್ಷಮಾಪಣೆ ಕೇಳ್ಬಿಡು, ಏನೋ ಮಾಡಿ. ಆಯ್ತಾ? ನೀವು ಇಲ್ಲಿ ತಿರ್ಗಾಡೋರೆಲ್ಲ ಕ್ಷಮಾಪಣೆ ಕೇಳ್ಬೇಕು. ಎಲ್ಲ ಅವ್ನು ರೆಡಿ. ಪೂಜೆ ಗೀಜೆ ಮಾಡಿ ನಿಮ್ ತಂದೆ ತಾಯಿಗೆ ಪೂಜೆ ಮಾಡಿ ಅಲ್ಲಿ ನೀಟಾಗಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡು. ನಿಮ್ ತಾಯಿನೇ ನೋಡ್ಕೊಂಡ್ಬಿಡ್ತಾರೆ ಇಲ್ಲೇ. ಆಯ್ತಾ? ಅವರೇ ಕಟ್ಸ್ಬಿಡ್ತಾರೆ ಇಲ್ಲಿದ್ದು. ಏನೋ? ಹ್ಞೂ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.